ನೀನು ಈ ರೀತಿ ಸೈಲೆಂಟಾಗಿ ಕೂತಿರೋದು ನೋಡಿದ್ರೆ ನಾನು ತಡ್ಕೊಳಕ್ಕಾಗಲ್ಲ ಮಗಳೇ. ನೀನು ಯಾವತ್ತೂ ಈ ರೀತಿ ಸೈಲೆಂಟಾಗಿದ್ದವಳಲ್ಲ ಮಗಳೇ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಬಿಡು, ನೋವಾದ್ರೂ ಕಡಿಮೆ ಆಗುತ್ತೆ. ಪ್ಲೀಸ್ ಮಗಳೇ. ನನ್ನ ಮಕ್ಕನಿಗೋಸ್ಕರ ಏನೆಲ್ಲ ಮಾಡಿದೆ. ಆ ಚಿತ್ರದಿಂದ ತೊಂದರೆ ಆಗ್ತಿದೆ ಅಂತ ಹೇಳಿದ್ರು, ಆ ಚಿತ್ರನ ಸಾಯಿಸ್ದೆ. ಆಮೇಲೆ ಬೆಳ್ಳಿ ಅಮ್ಮನ್ನು ಅಜ್ಜಿನೂ ಸಾಯಿಸ್ದೆ. ನಮ್ಮ ಅಕ್ಕ ಹೇಳಿದ್ದನ್ನೆಲ್ಲ ಕೇಳಿದೆ. ಆದ್ರೆ ಇವತ್ತು ನಮ್ಮಕ್ಕ ನನ್ನ ಮಗಳನ್ನೇ ದೂರ ಮಾಡಿಬಿಟ್ಲು. ನನ್ನ ಮಗಳನ್ನೇ ದೂರ ಮಾಡಿಬಿಟ್ಲು. ಅಲ್ಲ ಮಗಳೇ, ನೀನೇನಂತ ದೊಡ್ಡ ತಪ್ಪು ಮಾಡಿದ್ಯಾ? ಹಾಗಾದ್ರೆ ಈ ಜಗತ್ತಲ್ಲಿ ಎರಡನೇ ಮದುವೆ ಮಾಡ್ಕೊಂಡ್ರೆ ಇಲ್ವಾ? ಯಾರು ಇಲ್ವಾ ಮಗಳೇ? ಎಲ್ಲರೂ ಅವರವ್ರ ಮೂಗಿನ ನೇರಕ್ಕೆ ಮಾತಾಡ್ತಾರೆ. ನಮ್ಮ ಅಕ್ಕ ಮಾಡಿರೋ ತಪ್ಪು ಒಂದ ಎರಡ? ನಾನು ಅದನ್ನೆಲ್ಲ ಬಾಯ್ ಬಿಟ್ಟಿದ್ರೆ ನಮ್ಮ ಅಕ್ಕ ಇಷ್ಟೊತ್ತಿಗೆ ಕಂಬಿ ಎಣಿಸ್ಬೇಕಾಗಿತ್ತು. ಮಗಳೇ, ಈಗಲೂ ಕಾಲ ಮಿಂಚಿಲ್ಲ. ನಾನು ಯಾವತ್ತೂ ಸೋಲಲ್ಲ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲನೂ ಹೇಳ್ತೀನಿ. ಆಗ ನೋಡೋಣ ಯಾರ್ಯಾರು ಕಂಬಿ ಎಣಿಸ್ತಾರೆ ಅಂತ. ನಾನು ಈಗಲೇ ಹೋಗ್ತೀನಿ. ಬೇಡ ಅಪ್ಪ, ನಮಗೆ ತೊಂದರೆ ಕೊಟ್ರು ಅಂತ ನಾವತ್ತೆ ತೊಂದರೆ ಕೊಡೋದು ಸರಿ ಬರಲ್ಲ. ನಾನು ಮಾಡಿದಷ್ಟು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಯಾವ ವಿಚಾರನೂ ಹೇಳ್ದೆ ಇದ್ನಲ್ಲ ಅದು ದೊಡ್ಡ ತಪ್ಪು ಅಂತ ಹೇಳ್ತಿದ್ದಾರೆ. ಅತ್ತೆ ನಮ್ಮೇಲೆ ಕೋಪ ಮಾಡ್ಕೊಂಡಿರೋದ್ರಲ್ಲೂ ಒಂದು ಅರ್ಥ ಇದೆಯಪ್ಪ. ನಾನು ಅವ್ರ ಹತ್ರ ಎಲ್ಲ ವಿಚಾರನೂ ಡಿಸ್ಕಸ್ ಮಾಡಿದ್ದೆ, ರಾಜನ್ ವಿಚಾರ ಒಂದು ಬಿಟ್ಟು. ಕಣ್ ಕಾಣೋ ವಿಚಾರನ ಸದ್ಯದಲ್ಲೇ ಹೇಳ್ತಿದ್ದೆ, ಆದ್ರೆ ಯಾಕೋ ಮದ್ವೆ ವಿಚಾರ ಹೇಳೋದಕ್ಕೆ ಮನ್ಸು ಬರ್ಲಿಲ್ಲ ಅಪ್ಪ. ನಾನೇ ಹೇಳಿದ್ರೆ ತಪ್ಪೊಪ್ಪಿಗೆ ಆಗಿರೋದು, ಆದ್ರೆ ಬೇರೆಯವ್ರು ಹೇಳಿದ್ರಿಂದ ಅದು ಅಪರಾಧ ಆಯ್ತಪ್ಪ, ಅಪರಾಧ ಆಯ್ತು. ಮಗಳೇ, ನೀನೊಬ್ಬಳು ನನಗೆ ಸಾಥ್ ಕೊಡು ಸಾಕು. ಆ ಮನೆ ಜನ ಎಲ್ಲ ಬಂದು ನಿನ್ನ ಕಾಲ ಹತ್ರ ಬೀಳೋ ಹಾಗೆ ಮಾಡ್ತೀನಿ. ಅವ್ರಿಗೆ ಶಿಕ್ಷೆ ಕೊಟ್ಟು ಏನ್ ಪ್ರಯೋಜನ ಅಪ್ಪ? ಇದಕ್ಕೆಲ್ಲ ಕಾರಣ ರಾಜ. ಹೇಗಾದ್ರೂ ಮಾಡಿ ಅವನಿಗೆ ಪಾಠ ಕಲಿಸ್ಬೇಕು ಅನ್ಸುತ್ತೆ, ಆದ್ರೆ ಇದೆಲ್ಲ ಹೋಗಿ ಎಲ್ಲಿ ನಿಲ್ಲುತ್ತೆ ಅಂತ ಭಯ ಆಗತ್ತೆಪ್ಪ, ಭಯ ಆಗತ್ತೆ. ಭಯನ ನಿನಗೆ? ಏನು ಮಗಳೇ ಹೇಳ್ತಾ ಇದೀಯಾ? ನೀನು ಭಯ ಪಡೋದ? ನಾನು ನಿನ್ನನ್ನು ಆ ರೀತಿ ಬೆಳೆಸಿಲ್ಲ ಮಗಳೇ. ಗೆದ್ದು ಆ ಮನೆ ಅಧಿಕಾರ ತಗೋತೀನಿ ಅಂತ ಹೇಳ್ತಿದ್ದೆ, ಆದ್ರೆ ಈಗ ಸೋತು ಬೀದಿಲ್ ನಿಂತಿದ್ದೀನಿ. ಅದು ಯಾರ ವಿರುದ್ಧ ಸೋತೆ ಅಪ್ಪ? ಯಾರ ವಿರುದ್ಧ? ನನಗೆ ಯಾವ್ದ್ರಲ್ಲೂ ಸರಿ ಸಮಾನ ಇಲ್ದಿರೋ ಆ ಬೆಳ್ಳಿ ಮುಂದೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬಾ ಅಸಹ್ಯ ಆಗ್ತಿದೆಯಪ್ಪ. ಸಾಕಪ್ಪ, ಈ ಊರು ಈ ಜನ ಯಾರು ಬೇಡ. ನಮ್ಮೂರ
ಊರಿಗೆ ಹೋಗೋಣ ಬನ್ನಿಯಪ್ಪ. ಪಾಪ ಅತ್ತೆಗೆ ತುಂಬಾ ತೊಂದರೆ ಕೊಟ್ಟೆ ಅನ್ಸುತ್ತೆ. ಅವ್ರ ಜನ್ಮದಲ್ಲಿ ನನ್ನ ಕ್ಷಮಿಸೋದಿಲ್ಲ ಅಪ್ಪ, ಕ್ಷಮಿಸೋದಿಲ್ಲ. ಯಾವ ತೊಂದರೆ ಮಗಳೇ? ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಅಕ್ರೆ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದು ನಿನ್ನ ಕ್ಷಮಿಸಿ ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ ರಾಜನ ಎದುರುಗಡೆ ನಿನ್ನ ಮರ್ಯಾದೆ ತೆಗೆದ್ರು, ಮನೆಯಿಂದ ಆಚೆ ಕಳಿಸಿದ್ರು. ಇಂಥವರೆಲ್ಲ ನಮ್ಮವ್ರು ಆಗಲ್ಲಮ್ಮ. ಅವ್ರ ಪರಿಸ್ಥಿತಿಗೆ ನಮ್ಮನ್ನು ಬಳಸ್ಕೊತಾರಷ್ಟೇ. ನಮಗೆ ಅನ್ಯಾಯ ಮಾಡಿದವ್ರಿಗೆ ನಾವು ಮೋಸ ಮಾಡಿದ್ರೆ ತಪ್ಪೇನಲ್ಲಮ್ಮ, ಖಂಡಿತ ತಪ್ಪಲ್ಲ. ನಾನು ಅವ್ರಿಗೆ ಮೋಸ ಮಾಡಿದ್ಕೆ ಅಲ್ವಪ್ಪ ಇಷ್ಟೆಲ್ಲ ಆಗಿದ್ದು. ನಿಮಗೂ ಕಷ್ಟ ಆಗಿತ್ತು. ಬೇಡಪ್ಪ, ಇಲ್ಲಿನವ್ರ ಸವಾಸ ಬೇಡ. ನಾವಿನ್ ಯಾವತ್ತೂ ಇವ್ರಿಗೆ ಬರೋದು ಬೇಡಪ್ಪ, ಬೇಡ. ಬನ್ನಿ. ಜೋರಾಗಿ ಹೊಡೆದೆ ಅಂತ ಕಾಣಿಸುತ್ತೆ. ಇನ್ನು ನೋಡ್ತಾ ಇದೆಯಾ? ಅತ್ತೆ, ನೀವು ನಿಜವಾಗ್ಲೂ ಬಂದಿದ್ದೀರಾ? ನನಗೆ ನಂಬೋದಕ್ಕಾಗ್ತಿಲ್ಲ. ನೀನು ನಿಮ್ಮತ್ತೆ ನಂಬಲಿಲ್ಲ. ನನ್ನ ಸೊಸೆನ ಆಗ್ಲೂ ನಂಬಿದ್ದೆ, ಈಗಲೂ ನಂಬಿದ್ದೀನಿ. ಈ ನೀಲಾಂಬರಿ ಅಷ್ಟು ಸುಲಭವಾಗಿ ಬದಲಾಗೋದಿಲ್ಲ. ಹಾಗೆ ನಂಬಿದವ್ರ ಕೈನೂ ಬಿಡೋದಿಲ್ಲ. ಅಕ್ಕ, ನೀನು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಮಾತಾಡಿದ್ ನೋಡಿ ನಮ್ಮ ಕತೆ ಇಲ್ಲಿಗೆ ಮುಗೀತು ಅಂದ್ಕೊಂಡಿದ್ವಿ. ಅನ್ಕೊಳ್ಳೋ ಹಾಗೆ ಮಾಡಬೇಕಾಗಿತ್ತು ನೀಲ್ಕಂಠ. ಅಲ್ಲಿ ರಾಜ ಇಡೀ ಮನೆನ ನಿರ್ನಾಮ ಮಾಡ್ತೀನಿ ಅಂತ ನಿಂತಿದ್ದ. ನಾನು ನಿನ್ನ ವಿರುದ್ಧವಾಗಿ ಮಾತಾಡಿದ್ದಕ್ಕೇನೆ ಅವನ ಸಮಾಧಾನ ಆಗಿತ್ತು. ಇಲ್ದೆ ಹೋಗಿದ್ರೆ ಮಾಯಾಗೆ ಕಣ್ಣು ಕಾಣಿಸೋ ವಿಚಾರ, ಅವಳಿಗೆ ಮೊದಲೇ ಮದುವೆ ಆಗಿರೋ ವಿಚಾರನ ಮುತ್ತು ಮುಂದೆ ಹೇಳಿರ್ತಿದ್ದ. ಮುತ್ತುಗೇನಾದ್ರೂ ಮಾಯಾ ವಿಷಯ ಗೊತ್ತಾಗಿದ್ರೆ ಏನಾಗ್ತಿತ್ತು ಗೊತ್ತಾ? ಆಮೇಲೆ ನಾವು ಯಾವುದನ್ನು ಸರಿ ಮಾಡೋಕೆ ಆಗ್ತಾ ಇರಲಿಲ್ಲ. ನೀನು ನನ್ನ ಸೊಸೆ ಆಗೋದು ಕನಸಾಗೆ ಉಳಿತಿತ್ತು. ಆ ರಾಜನ ಬೈದಿಂದ ಹೀಗೆಲ್ಲ ಮಾಡಬೇಕಾಯ್ತು. ಇಲ್ದೆ ಹೋಗಿದ್ರೆ ಮಾಯಾ ಮೇಲೆ ನಾನು ಕೈ ಮಾಡ್ತಿದ್ನ. ಏನ್ ಮಾಯಾ, ಕಾಲೇಜು ಅಂದಮೇಲೆ ಸಿನಿಮಾ, ಪಾರ್ಕು, ಪಬ್ಬು ಹೀಗೆಲ್ಲ ಓಡಾಡೋದು ಸಹಜನೇ. ಆದರೆ ನೀನು ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿತ್ತ. ಅದರಲ್ಲೂ ನನಗೆ ಹೇಳದೆ ಇದ್ದಿದ್ದು ದೊಡ್ಡ ತಪ್ಪು. ನೀನು ಮೊದಲೇ ಹೇಳಿದರೆ ಇಷ್ಟೆಲ್ಲ ನಾಟಕ ಆಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಜೊತೆಗಿದ್ರಿಂದ ಹೇಗೆ ಪಾರಾಗೋದು ಅಂತಲೂ ನಾನು ಹೇಳ್ಕೊಡ್ತಾ ಇದ್ದೆ. ಹೋಗಿದ್ದ ಜೀವ ವಾಪಸ್ ಬಂತು ಅಂತ ಹೇಳ್ತಾರಲ್ಲ, ಅದನ್ನು ನಾನು ಇವತ್ತು ನಿಜವಾಗ್ಲೂ ಫೀಲ್ ಮಾಡ್ತಿದ್ದೀನಿ ಅತ್ತೆ. ಮಾಯಾ, ಆಕಾಶ ಭೂಮಿ ಒಂದಾದ್ರೂ ಸರಿ, ನಿನ್ನಿಂದ ಏನೇ ತಪ್ಪಾದ್ರೂ ಸರಿ, ನೀನೇ ನನ್ನ ಸೊಸೆ. ಇದನ್ನು ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ನೀಲ್ಕಂಠ, ನಿನ್ನ ಹತ್ರ ನಾನು ಮಾತಾಡಿದ್ದು ನಡ್ಕೊಂಡಿದ್ದು ನೋಡಿ ನಿನಗೆ ತುಂಬ ಸಿಟ್ಟು ಬಂದಿರ್ಬೇಕಲ್ವಾ? ಅಕ್ಕ, ಹಾಗೆ ಪೊಲೀಸ್ಗೂ ಹಿಡ್ಕೊಡ್ಬೇಕು ಅಂತ ಅನ್ಸಿರುತ್ತಲ್ವಾ? ಅಕ್ಕ, ಅದು ನೀನು ಹಾಗೆ ಯೋಚನೆ ಮಾಡಿರ್ತೀಯ ಅಂತ ನನಗೆ ಗೊತ್ತು. ನಿನ್ನ ಜಾಗದಲ್ಲಿ ನಾನೇ ಇದ್ದಿದ್ರು ಹಾಗೆ ಮಾಡ್ತಾ ಇದ್ದೆ. ನೀಲ್ಕಂಠ,
ನೀನು ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಸಂತೋಷದಲ್ಲಿದ್ದಾಗ ಜೊತೆಯಲ್ಲಿದ್ದು ಕಷ್ಟದಲ್ಲಿದ್ದಾಗ ದೂರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಯಾವಾಗ ಹೇಗೆ ನಡ್ಕೋಬೇಕು ಅಂತ ಗೊತ್ತಿದೆ ಕಣೋ ಈ ನೀಲಾಂಬರಿಗೆ. ಈ ಇಡೀ ಆಸ್ತಿ ನಂದೊಬ್ಬಳದೆ ಅಲ್ಲ, ನಿಮ್ಗೆಲ್ರಿಗೂ ಪಾಲಿದೆ. ನಾವೆಲ್ಲರೂ ಸೇರಿ ಒಟ್ಟಿಗೆ ಹಂಚ್ಕೊಳ್ಳೋಣ. ಅಕ್ಕ, ನೀನು ಬಂದಿದ್ದು ಹೋಗಿ ಜೀವ ಮತ್ತೆ ಬಂದ ಹಾಗಾಯ್ತಕ್ಕ. ಅದಿರಲಿ, ಜೋಯೇಶ್ರು ನಿನ್ನ ಸೊಸೆ ಮಾಡಿಕೊಂಡ್ರೆ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರಲ್ಲ, ಒಂದು ಗಳಿಗೆ ನನ್ನ ಜೀವ ದಡಕ್ಕಂತೂ ಗೊತ್ತಾ? ಅದು ನಿಜ ಅಲ್ಲ ಅತ್ತೆ, ಅದೆಲ್ಲ ರಾಜನ್ ಪ್ಲಾನ್. ನೀನಿದನ್ನಾಗಲೇ ಹೇಳಿದ್ರೆ ಅವನಿಗೇನಾದರೂ ಒಂದು ಗತಿ ಕಾಣಿಸ್ಬೋದಾಗಿತ್ತು ಮಾಯಾ. ಸರಿ, ಹೋಗೋಣ ಬನ್ನಿ. ಯಾಕೆ? ಬನ್ನಿ ಹೋಗೋಣ. ಅತ್ತೆ, ಮನೆಗೆ ಬಂದರೆ ರಾಜ ಇರ್ತಾನಲ್ಲ, ಅದಕ್ಕೆ. ಅವನು ಈ ಮನೆಯಲ್ಲ, ಈ ಭೂಮಿ ಮೇಲೂ ಇರೋ ಹಾಗಿಲ್ಲ. ಅವನ ನೇರವಾಗಿ ಸ್ವರ್ಗಕ್ಕೆ ಕಳಿಸೋ ಏರ್ಪಾಟ್ ಮಾಡಿದ್ದೀನಿ. ಅತ್ತೆ, ನಿಜ ಹೇಳ್ತಿದ್ದೀರಾ? ಹೌದು ಮಾಯಾ, ನಾನೀಗಾಗಲೇ ಅವನಿಗೆ ಒಂದು ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಇಷ್ಟೊತ್ತಿಗೆ ನಮ್ಮ ಆಳುಗಳು ಅವ್ರ ಕೆಲಸ ಶುರು ಮಾಡಿದ್ದಾರೆ. ಅವನು ಸಾಯೋದಂತೂ ಖಚಿತ. ಬನ್ನಿ ಹೋಗೋಣ. ಬಾ ನೀಲ್ಕಂಠ, ಬಾ. ಮಾಯಾ, ಬಲಗಾಲಿಟ್ಟು ಒಳಗಡೆ ಬಾ.
ಏನು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ನಾನೇ ಅವಳನ್ನ ಕರ್ಕೊಂಡು ಬಂದಿದ್ದು. ಭೈರಾ, ಏನು ನನ್ನನ್ನು ನೋಡಿ ಇಷ್ಟು ಆಶ್ಚರ್ಯವಾಗಿ ನಿಂತಿದ್ದೀರಾ? ಭೈರಾ, ನಾನು ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕೊನೆಯಲ್ಲಿ ಒಂದು ಮಾತು ಹೇಳಿದೆಯಲ್ಲ, ಏನಂತ ಹೇಳಿದೆ? ಈ ಮನೆ ಗಂಟಿದಾನಿಷ್ಟ ಕೊನೆಗೂ ಬಿಟ್ಟು ಹೋಗ್ತಿದೆ ಅಂತ ಅಲ್ವಾ? ನನ್ನ ಕ್ಷಮಿಸ್ಬಿಡು ಮಾಯಾ, ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ. ಜ್ಯೋತಿಷಿಗೆ ಹೇಳಿದ ಮಾತು ನಿಜ ಆಗತ್ತೆ ಅಂದ್ಕೊಂಡು ಹಾಗೆ ನಡ್ಕೊಂಡ್ವಿ. ಸಾರಿ ಮಾಯಾ. ಇರ್ಲಿ ಭೈರಾ, ಇರ್ಲಿ. ಅದಕ್ಕೆ ನೀವೇನು ಮೂರನೇವ್ರಲ್ವಲ್ಲ. ನೀವು ನಡ್ಕೊಂಡಿರೋ ರೀತಿಯಿಂದ ನನಗಾಗ್ಲಿ ಅಪ್ಪಂಗಾಗ್ಲಿ ಯಾವುದೇ ಬೇಜಾರು ಇಲ್ಲ. ಅತ್ತೆ ನಡ್ಕೊಂಡಿರೋ ರೀತಿ ನೋಡಿ ನನಗೆ ಶಾಕ್ ಆಯಿತು ಅಂದಮೇಲೆ ನಿಮಗೆ ಶಾಕ್ ಆಗಿರಲ್ವಾ? ನನ್ನ ಆಸೆಗಳೆಲ್ಲ ನುಚ್ಚು ನೂರಾಗೋಯ್ತು ಅಂತ ಬೇಜಾರಾಗಿದ್ದೆ. ಈ ಊರು ಬಿಟ್ಟು ಹೊರಡೋಕ್ಕೂ ರೆಡಿ ಆಗಿದ್ದೆ. ಹಿಂದೆ ತಿರುಗಿ ನೋಡಿದಾಗ ಅತ್ತೆ ನಿಂತಿದ್ರು. ನನ್ನ ಸೊಸೆನ ಚಕ್ರವ್ಯೂಹದಿಂದ ಕಾಪಾಡ್ಕೋಬೇಕು ಅಂತ ಒಂದು ಸಣ್ಣ ನಾಟಕ ಆಡಿದೆ. ನೀವು ಆ ರೀತಿ ನಾಟಕ ಆಡಿದ್ದು ತುಂಬ ಒಳ್ಳೇದಾಯ್ತು ಅತ್ತೆ. ಇಲ್ಲಾಂದ್ರೆ ಎಲ್ಲ ವಿಚಾರ ಮುತ್ತು ಮಾವನ ಹತ್ರ ತಲುಪ್ತಿತ್ತು. ಆಮೇಲೆ ಏನೇ ಮಾಡಿದ್ರು ನಾನು ಈ ಮನೆ ಸೊಸೆ ಆಗೋಕ್ಕಾಗ್ತಿರ್ಲಿಲ್ಲ. ಆದರೆ ಇನ್ನು ಈ ಮಾಯನ ಯಾರೂ ತಡೆಯೋಕ್ಕಾಗಲ್ಲ. ಮುತ್ತು ಮಾವಂಗೆ ಹೆಂಡತಿ ಆಗೋದು ನಾನೇ, ಅಡ್ಡ ಬಂದವ್ರನ್ನ ಫಿನಿಶ್ ಮಾಡೋದು ನಾನು. ಒಂದೇ ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್. ಇನ್ಮೇಲೆ ಯಾರು ಯಾವುದಕ್ಕೂ ಭಯ ಪಡೋ ಅಗತ್ಯ ಇಲ್ಲ. ನೀವೇನು ಅನ್ಕೊಂಡಿದ್ರಿ ಅದನ್ನು ಈ ಮಾಯ ಸಾಧಿಸ್ತಾರೆ. ಅತ್ತೆ, ಇನ್ಮೇಲೆ ನಾವು ಒಗ್ಗಟ್ಟಿನಿಂದ ಇರಬೇಕು. ಇಲ್ಲಾಂದರೆ ರಾಜನಂತ 100 ಜನ ಬರ್ತಾರೆ. ಹೌದು, ರಾಜನ್ ಕತೆ ಮುಗಿಸೋಕೆ ಏನೋ ಸ್ಕೆಚ್ ಹಾಕಿದ್ದೀನಿ ಅಂತ ಹೇಳಿದ್ರಲ್ಲ, ಏನದು? ಮಾ ನಮಸ್ತೆ ಮಾ. ಮಾಯಾ, ನಿನ್ನ ಪ್ರಶ್ನೆಗೆ ಉತ್ತರ ಬಂತು ನೋಡು. ಮಾಯಾ, ತಗೋ. ಅತ್ತೆ, ರಾಜನ್ ಮೊಬೈಲು, ಮ್ಯಾರೇಜ್ ಸರ್ಟಿಫಿಕೇಟು, ಪೆನ್ ಡ್ರೈವು ಎಲ್ಲ ಒರಿಜಿನಲ್ಲು ಕರೆಕ್ಟ್ ಆಗಿದೆ. ಮಾ ನಾನೀಗ ನೋಡ್ತೀನಮ್ಮ. ಒಂದು ನಿಮಿಷ ಭೈರಾ, ಅತ್ತೆ, ಇಷ್ಟು ದಿನ ನಾನು ಈ ಆಧಾರಕ್ಕೋಸ್ಕರನೇ ಕಾಯ್ತಿದ್ದೆ. ಇವತ್ತು ಇದು ನನ್ನ ಕೈಗೆ ಸಿಕ್ಕಿದೆ. ಇದಕ್ಕೆ ಮೇನ್ ರೀಸನ್ ನೀವೇ. ಥ್ಯಾಂಕ್ ಯು ಸೋ ಮಚ್. ಮಾಯಾ, ನಾವಿಷ್ಟು ಮಾಡಿದ್ರೆ ಸಾಲದು ಮಾಯಾ. ಶರ್ಮಿಳಾ, ಹಾಂ ಬೆಂಕಿಪಟ್ಟಣ ತಗೊಂಡು ಬಾ. ನಾವು ಕಷ್ಟದಿಂದ ಪಾರಾದ್ವಿ ಸರಿ, ಆದರೆ ನಾವು ಮಾಡಿರೋ ತಪ್ಪಿಗೆ ಯಾವುದೇ ಆಧಾರ ಇಲ್ಲದೆ ಅದನ್ನೆಲ್ಲ ಸುಟ್ಟು ಭಸ್ಮ ಮಾಡಬೇಕು. ಮಾಯಾ, ತಗೋ.